ಹಲ್ಲೆಲೂಯ. ಪ್ರಿಯ ದೇವರ ಜನರೇ, ಹೇಗಿದ್ದೀರಾ? ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ಭೇಟಿಯಾಗೋದು ದೇವರು ನಮ್ಮೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಬನ್ನಿ, ಪ್ರತಿದಿನ ನೀವು ವಾಕ್ಯಕ್ಕಾಗಿ ಎದುರು ನೋಡ್ತಾ ಇದ್ದೀರಾ. ದಾಹವುಳ್ಳವರನ್ನ ತೃಪ್ತಿಪಡಿಸೋ ದೇವರೇ ನಮ್ಮ ದೇವರಾಗಿದ್ದಾರೆ. ಇದು ಮಾತಾಡೋರು ಮನುಷ್ಯರಲ್ಲ, ಇದು ಪರಿಶುದ್ಧಾತ್ಮ ದೇವರು ಮಾತ್ರ ನಮ್ಮೆಲ್ಲರನ್ನು ಈ ರೀತಿಯಾಗಿ ಒಟ್ಟುಗೂಡಿಸಿದ್ದಾರೆ. ಈ ದಿನಕ್ಕಾಗಿ ದೇವರು ಕೀರ್ತನೆಗಳಲ್ಲಿ 69ನೇ ಅಧ್ಯಾಯ 33ನೇ ವಚನ, Psalm 69 verses 33. ಹಲ್ಲೆಲೂಯ. ವಾಕ್ಯ ಏನು ಹೇಳುತ್ತಾ ಇದೆ ಅಂದ್ರೆ, ಕರ್ತನು ಬಡವರನ್ನು ಲಾಲಿಸಿ ತನ್ನ ಸೆರೆಯವರನ್ನು ತಿರಸ್ಕರಿಸೋದಿಲ್ಲ. ಆಮೆನ್. For the Lord hears the poor and despises not his prisoners. ಹಲ್ಲೆಲೂಯ. ದೇವರು ಬಡವರನ್ನು ತಿರಸ್ಕರಿಸೋದಿಲ್ಲ. ಯಾರು ಈ ಬಡವರು? ಯಾರು ಈ ಬಡವರು? ಹೇಗೆ ಬರುತ್ತಾ ಇದೆ ಬಡತನ? ಆಮೆನ್. ಪ್ರಿಯ ದೇವರ ಜನರೇ, ಬಡತನ ಆರ್ಥಿಕವಾಗಿರುತ್ತದೆ, ಭೌತಿಕವಾಗಿರುತ್ತದೆ, ಆತ್ಮಿಕವಾಗಿರುತ್ತದೆ. 3 ವಿಷಯದಲ್ಲಿ ಬಡತನ. ಒಂದು ವೇಳೆ ನೀವು ಈ ಲೋಕದ ಸಮಸ್ಯೆಗಳಿಂದ ಬಡತನದಲ್ಲಿದ್ದರೆ, ದೇವರು ಹೇಳುತ್ತಾ ಇದ್ದಾರೆ, ಬಡವರನ್ನು ಲಾಲಿಸುವ ದೇವರಾಗಿದ್ದಾರೆ. ಅನೇಕರು ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ, ಸಾಲದ ಬಾಧೆಗಳಲ್ಲಿ, ಕೆಲಸದ ಅಭಾವ, 10 ರೂಪಾಯಿ ಸಂಪಾದನೆಗೆ 20 ರೂಪಾಯಿಯ ಸಮಸ್ಯೆಗಳಿದ್ದರೆ ಆ ಕುಟುಂಬ ಬಡತನದಲ್ಲಿರುತ್ತಾರೆ. ಆ ಬಡವರನ್ನು ದೇವರು ಏನು ಹೇಳ್ತಾ ಇದ್ದಾರೆ? ನಾನು ನಿಮ್ಮನ್ನು ಲಾಲಿಸುವ ದೇವರಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ದ ಲಾರ್ಡ್ ಹಿಯರ್ಸ್ ದ ಪುವರ್. ಬಡವರನ್ನು ಕೇಳುತ್ತಾರೆ ದೇವರು. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನೀವು ಬಡತನದ ಸ್ಥಿತಿಯಲ್ಲಿದ್ದೀರಾ, ನಾವೆಲ್ಲರೂ ಬಡವರೇ. ದೇವರು ಯಾರನ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ ಗೊತ್ತಾ? ಯಾರು ಬಡತನದಲ್ಲಿ ದೇವ್ರನ್ನ ಕೂಗುತ್ತಾರೋ, ಯಾರು ಬಡತನದಲ್ಲಿ ದೇವ್ರನ್ನ ಧ್ಯಾನ ಮಾಡ್ತಾರೋ, ಬಡತನದಲ್ಲಿ ದೇವರನ್ನು ಸ್ಮರಣ ಮಾಡಿಕೊಂಡಿರೋ, ಬಡತನದಲ್ಲಿ ದೇವರನ್ನ ಯಾರು ಕೂಗುತ್ತಾರೋ ಅವರನ್ನು ಲಾಲಿಸೋದಕ್ಕೂ ದೇವರು ಇಷ್ಟಪಡ್ತಾ ಇದ್ದಾರೆ. ನೀವು ಹೇಗಿದ್ದೀರಾ? ಬಡತನದಲ್ಲಿ ಸಮಸ್ಯೆಗಳೇ ನಿಮ್ಗೆ ಹೆಚ್ಚಾಗಿದ್ಯಾ? ಇಲ್ಲಾಂದ್ರೆ ನಿಮ್ಮ ದೃಷ್ಟಿ ದೇವರ ಕಡೆ ಇದೆಯಾ? ದೇವರ ಕಡೆ ಇದ್ದರೆ ಬನ್ನಿ, ದೇವರು ನಿಮ್ಮನ್ನು ಲಾಲಿಸುವ ದೇವರಾಗಿದ್ದಾರೆ. ಮನುಷ್ಯರ ಚಿಂತೆ ಬೇಡ. ಮನುಷ್ಯರು ನಮಗೆ ಸಹಾಯ ಬಂದ್ರು ಬರದೆ ಹೋದ್ರು, ಡೋಂಟ್ ಕೇರ್, ಭಯಪಡಬೇಡಿ. ನಿಮಗಾಗಿ ಒಬ್ಬ ಲಾಲಿಸುವ ದೇವರಾಗಿದ್ದಾರೆ. ಆ ಲಾಲಿಸುವ ದೇವರು ನಮ್ಮ ತಂದೆಯಾಗಿ ಈ ದಿನ ನಮ್ಮ ಜೊತೆಯಲ್ಲಿ ಬರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆ ದೇವರಿಗೆ ಕರೀತೀರಾ? ಆ ದೇವರ ಹತ್ರ ಹೊರ ಇಡ್ತೀರಾ? ಬನ್ನಿ, ಕೂಗೋಣ. ಆ ದೇವರು ಬಂದು ನಿಮ್ಮನ್ನು ಲಾಲಿಸುತ್ತಾರೆ. ಅಯ್ಯ, ಈ ಮುಂಜಾನೆ ವೇಳೆಯಲ್ಲಿ ಈ ಬಡ ಜನರೆಲ್ಲರೂ ನಿನ್ನನ್ನು ಕರೀತಾ ಇದ್ದಾರೆ. ಅಯ್ಯ, ಇವ್ರನ್ನ ಲಾಲಿಸಿ, ಇವರಿರುವ ಸೆರೆಯಿಂದ ಇವ್ರನ್ನ ತಪ್ಪಿಸಿ, ಅವ್ರನ್ನ ಕಾಪಾಡಯ್ಯ. ಮುಂದಿರೋ ದಿನಗಳಲ್ಲಿ ಇವರು ಅಪ್ಪ ಸಂತೋಷದಿಂದಲೂ ಸಮಾಧಾನದಿಂದಲೂ ನಿನ್ನ ಪಾದ ಸನ್ನಿಧಾನದಲ್ಲಿ ಕೂತಿಕೊಂಡು ನಿನ್ನನ್ನು ಪ್ರಾರ್ಥಿಸೋದಕ್ಕೂ, ನಿನ್ನನ್ನು ಅಪ್ಪ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳಲು ಸಹಾಯ ನೀಡಯ್ಯ. ಇವರಿರುವ ಬಡಸ್ಥಿತಿಯಿಂದ ನೀನು ಮಾತ್ರ ಇವ್ರನ್ನ ತಪ್ಪಿಸಿ ಇವ್ರನ್ನ ಲಾಲಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಶ್ರೇಷ್ಠವುಳ್ಳ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಬಂದಿದೆ. ಆಮೆನ್. ಪ್ರಿಯ ದೇವರ ಜನರೇ, ಇಲ್ಲಿ ತನಕ ದೇವರು ನಮ್ಮನ್ನು ಕಣ್ಮುಂದೆ ಒಂದು ವಾರ ಕಾಪಾಡಿದ್ದಾರೆ. ನಾಳೆಯಿಂದ ಹೊಸ ವಾರದಲ್ಲಿ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ದೇವರು ನಿಶ್ಚಯವಾಗಿ ನಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡಿ ನಮಗೆ ಒಂದು ಶುಭ ಉಂಟು ಮಾಡುತ್ತಾರೆ ಎಂಬುದಾಗಿ ನಾವು ಹೊಸ ವಾರಕ್ಕಾಗಿ ಎದುರು ನೋಡೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರಿಗೂ ಜೊತೆಯಾಗಿರಲಿ. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.